ಕಾಟೇರ ಸಿನಿಮಾವು ಕರ್ನಾಟಕದಲ್ಲಿ ಮೊದಲ ದಿನದ ಭರ್ಜರಿ ಕಲೆಕ್ಷನ್ ಮಾಡಿದೆ. ಮೊದಲ ದಿನ ದರ್ಶನ್ ಮತ್ತು ಆರಾಧನಾ ರಾಮ್ ನಟಿಸಿದ ಕಾಟೇರ ಸಿನಿಮಾ 19,79,00,000 ರೂಪಾಯಿ ಆದಾಯ ಗಳಿಸಿದೆ ಎಂದು ಮೂಲಗಳು ತಿಳಿಸಿವೆ. ಇದರ ಇನ್ನಷ್ಟು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ಯಾನ್ ಇಂಡಿಯಾ ಸಿನಿಮಾವಲ್ಲದೆ ವಿಶೇಷವಾಗಿ ಕನ್ನಡ ಸಿನಿಮಾ ವೀಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ತೆರೆ ಕಂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಮೊದಲ ದಿನದ ಬಾಕ್ಸ್ ಆಫೀಸ್ ವರದಿ ಹೊರಬಿದ್ದಿದೆ. Suchnews.com ವರದಿಯ ಪ್ರಕಾರ ದರ್ಶನ್ ಸಿನಿಮಾ ಮೊದಲ ದಿನ ಅಂದಾಜು 9 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಆದರೆ ಚಿತ್ರತಂಡ ಈಗ ಅಧಿಕೃತ ಹೇಳಿಕೆ ನೀಡಿದ್ದು ಗಳಿಕೆ 19 ಕೋಟಿ ರೂಪಾಯಿ ದಾಟಿದೆ. ಇದೀಗ ಕಾಟೇರ ಚಿತ್ರತಂಡದಿಂದ ಅಧಿಕೃತವಾಗಿ ಬಾಕ್ಸ್ ಆಫೀಸ್ ವರದಿ ಹೊರಬಂದಿದ್ದು ಮೊದಲ ದಿನ 19,79,00,000 ರೂಪಾಯಿ ಗಳಿಕೆ ಮಾಡಿದೆ ಎಂದು ತಿಳಿಸಿದೆ. ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಪರದೆಗಳಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲದ ಆನ್ಲೈನ್ ಬುಕ್ಕಿಂಗ್ ಇಲ್ಲದ ಸಾಮಾನ್ಯ ಚಿತ್ರಮಂದಿರಗಳಲ್ಲಿಯೂ ಕಾಟೇರ ಬಿಡುಗಡೆಯಾಗಿರುತ್ತದೆ. ಹೀಗಾಗಿ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನೂ ಹೆಚ್ಚಿರುವ ಸಾಧ್ಯತೆ ಇದೆ. ಒಟ್ಟಾರೆ ದಚ್ಚು ಅಭಿಮಾನಿಗಳು ಮೊದಲ ದಿನದ ಶೋಗೆ ಮುಗಿಬಿದ್ದಿದ್ದು ಹಲವು ದಿನಗಳ ಹಿಂದೆಯೇ ಟಿಕೆಟ್ ಕಾದಿರಿಸಿದ್ದರು. ರಾತ್ರಿ 5 ಗಂಟೆ ಬೆಳಿಗ್ಗೆ 5 ಗಂಟೆಯ ಶೋಗಳು ಇದ್ದ ಕಾರಣ ನಿನ್ನೆಯ ಗಳಿಕೆ ಉತ್ತಮವಾಗಿಯೇ ಇದೆ. ಮೊದಲ ದಿನ ಸಾಕಷ್ಟು ಜನರಿಗೆ ಟಿಕೆಟ್ ದೊರಕದೇ ಇರುವ ಸಾಧ್ಯತೆ ಇರುತ್ತದೆ. ಮೊದಲ ದಿನದ ರಶ್ ಬೇಡ ಎಂದು ಶನಿವಾರ ಅಥವಾ ಭಾನುವಾರ ಡಿ ಬಾಸ್ ಸಿನಿಮಾ ನೋಡೋಣ ಎನ್ನುವವರು ಇದ್ದಾರೆ. ಹೀಗಾಗಿ ಇಂದು ಮತ್ತು ನಾಳೆಯೂ ಕಾಟೇರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಭರ್ಜರಿಯಾಗಿರುವ ನಿರೀಕ್ಷೆ ಇದೆ. ವಿಶ್ವದಾದ್ಯಂತ ಬಿಡುಗಡೆಗೆ ಬೇಡಿಕೆ ಇದೆ ಕಾಟೇರ ಸಿನಿಮಾ. ಟ್ವಿಟ್ಟರ್ನಲ್ಲಿ ಇಂದು ಕೂಡ ಕಾಟೇರ ಟ್ರೆಂಡ್ನಲ್ಲಿದೆ. ಇದೇ ಸಮಯದಲ್ಲಿ ಸಾಕಷ್ಟು ಕನ್ನಡಿಗರು ದರ್ಶನ್ ಸಿನಿಮಾವನ್ನು ಕರ್ನಾಟಕ, ಭಾರತ ಮಾತ್ರವಲ್ಲದೆ ಜಾಗತಿಕವಾಗಿಯೂ ಬಿಡುಗಡೆ ಮಾಡುವಂತೆ ಕೋರುತ್ತಿದ್ದಾರೆ. ಮಾನ್ಯರೇ, ದಯವಿಟ್ಟು ಕಾಟೇರ ಚಿತ್ರವನ್ನು ಇಂಡಿಯಾ ಆಚೆ ಮತ್ತು USA ಕೂಡ ರಿಲೀಸ್ ಮಾಡಿ. ಯಾವಾಗ ರಿಲೀಸ್ ಆಗುವುದು ದಯವಿಟ್ಟು ತಿಳಿಸಿ ಎಂದೆಲ್ಲ ಟ್ವಿಟರ್ನಲ್ಲಿ ಕೋರಿಕೆಗಳು ಕೇಳಿ ಬರುತ್ತಿವೆ.